ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಕೋಟೆಕೆರೆಗೆ ಹೊರಟಿದ್ದೀವಿ. ಕೋಟೆಕೆರೆಯಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ರಮೇಶ್ ಮತ್ತು ಕೃಷ್ಣ ಬಂದಿದ್ದಾರೆ ನಮ್ಮ ಜೊತೆ. ಜಾತ್ರೆ ತಿರುಗೋಕೆ ರೆಡಿನಾ? ಏನೆಲ್ಲ ಹಾಕೋಣ ಹೇಳಿ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಜಾತ್ರೆ ವೈಬ್ಸ್ ಬರ್ತಾ ಇದೆ. ಸುಮಾರು ಜನ ಆಲ್ರೆಡಿ ಸೇರಿದ್ರು ಕೋಟೆಕೆರೆಯಲ್ಲಿ. ಕೋಟೆಕೆರೆಯಲ್ಲಿ ಚೆನ್ನಾಗಿ ತಿನ್ನೋಕೆ ಏನಾದರೂ ಸಿಗುತ್ತಾ ಅಂತ ನೋಡಿದ್ವಿ ಮೊದಲಿಗೆ. ಬಟ್ ಅಷ್ಟೇ ಯಾವುದು ಚೆನ್ನಾಗಿ ಅನಿಸಿಲ್ಲ. ಒಂದು ಕಡೆ ದೋಸೆ ಗೋಬಿ ಎಲ್ಲ ತೊಗೊಂಡ್ರು, ಅದೇನು ಅಷ್ಟು ಚೆನ್ನಾಗಿರಲಿಲ್ಲ. ನಿಮಗೇನಾದರೂ ಈ ಕೋಟೆಕೆರೆಯಲ್ಲಿ ಎಲ್ಲಾದರೂ ಚೆನ್ನಾಗಿ ಸಿಕ್ಕಿರೋದು ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಎಲ್ಲ ಕಡೆ ಸಾಂಗು ಸಿಕ್ಕಾಪಟ್ಟೆ ತಲೆ ಸಿಡಿತಾ ಇತ್ತು, ಆ ಥರ ಕೌಜಿ ಆಗ್ತಾಯಿತ್ತು. ಬಟ್ ಕಾಪಿ ರೇಟು ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ಜಾತ್ರೆ ಪೇಟೆ ತಿರುಗಿದ್ದು, ಆಮೇಲೆ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಅಂತ ತಲೆ ಕೆಟ್ಟಿತ್ತು. ಒಂದು ಏನಾದರೂ ಜಸ್ಟ್ ರಿಫ್ರೆಶ್ ಆಗಲಿ ಅಂತ ನಾವು ದೋಣಿ ಹತ್ತಿದ್ವಿ. ಯುಕ್ತನ ಕರ್ಕೊಂಡು ಹತ್ತೋಕ್ಕಾಗೋದು ಇದೊಂದೇ ಅನಿಸುತ್ತೆ. ಸೊ ಟ್ರೈ ಮಾಡೋಣ, ಸ್ವಲ್ಪ ಪರವಾಗಿಲ್ಲ ಅಂತ ಇದನ್ನು ತೊಗೊಂಡ್ವಿ. 100 ರೂಪೀಸ್ ಟಿಕೆಟ್ ಇದು ದೋಣಿ. ಯುಕ್ತಂಗೆ ಈ ಜಾರಬಂಡಿ ಅಂತ ತುಂಬ ಇಷ್ಟ ಆಗ್ಬಿಟ್ಟಿದೆ. ಡೈರಿನೂ ಕೂಡ ಜಾತ್ರೆಗೆ ಹೋದಾಗೆಲ್ಲ ಇದನ್ನೇ ಆಡ್ತಾಯಿದ್ಲು. ಇದು 50 ರೂಪೀಸ್ ಟಿಕೆಟು. ಹಾಗೆ ಕೋಟೆಕೆರೆಯಲ್ಲಿ ಏನೆಲ್ಲ ಬಂದಿದೆ ಅಂತ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಅಂತ ಕಣ್ಣಾಯಿಸ್ತಾ ಇದ್ವಿ. ಇದ್ರ ಯಾರಾದರೂ ಟ್ರೈ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಚೆನ್ನಾಗಾಗುತ್ತೆ ಇದು ಕೂಡ. ಆಮೇಲೆ ಯುಕ್ತ ಬೋಟ್ ಹೋಗ್ತೀನಿ ಅಂತ ಹೇಳಿದ್ಲು. ಬೋಟ್ಗೆ 70 ರೂಪೀಸ್ ಪರ್ ಪರ್ಸನ್. ಈ ಸಲ 3 ಕಡೆ ಅಮ್ಯೂಸ್ಮೆಂಟ್ ಪಾರ್ಕು. ಯಾವುದೆಲ್ಲ ಟ್ರೈ ಮಾಡ್ತೀವಿ ಗೊತ್ತಿಲ್ಲ. ಜಾತ್ರೆ ಮುಗಿದ್ಮೇಲೆ ಟ್ರೈ ಮಾಡೋಣ ಅಂತ ಇದ್ದೀವಿ, ನೋಡೋಣ. ನೀವೆಲ್ಲ ಯಾವುದೆಲ್ಲ ಟ್ರೈ ಮಾಡಿದ್ರಿ, ಯಾವ್ದು ಚೆನ್ನಾಗಿತ್ತು ಅಂತೆಲ್ಲ ಕಾಮೆಂಟ್ ಮಾಡಿ. ಹಾಗೆ ಯುಕ್ತ ಜೋಕಾಲಿ ಆಡ್ತೀನಿ ಅಂತ ಹೇಳಿದ್ರು. ಇದು 50 ರೂಪೀಸ್ ಪರ್ ಟಿಕೆಟು. ಆಮೇಲೆ ನಾವು ಸುಸ್ತಾಗಿದೆ ಅಂತ ಮನೆಗೆ ಬಂದ್ವಿ. ಕೃಷ್ಣ ಮತ್ತು ರಮೇಶ್ ಮತ್ತೆ ತಿರ್ಕೊಂಡು ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು. ಸೊ ನಾವು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಪುಟ್ಟ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.